ಹೋಗಿ ಎಳ್ಕೊಂಡು ಬರ್ಬೇಕಾಕಿನ ಎಳ್ಕೊಂಡು ಬಂದಾಗ ಈ ಚೆನ್ನಾಗಿ ಬುದ್ಧಿ ಕಲಿಸ್ತಾನೆ ಇವತ್ತು. ಯಾರೂ ಇಲ್ಲ ಈಗ ಮನ್ಯಾಗ, ಈಗ ಸರಿಯಾದ ಟೈಮ್. ಈಗಿಲ್ಲ ಅಂದ್ರೆ ಮತ್ತೆ ಯಾವಾಗೂ ಇಂಥ ಚಾನ್ಸ್ ಸಿಗೋದೇ ಇಲ್ಲ. ಅವ್ರ ತಮ್ಮ ಇಲ್ಲ, ಯಾರೂ ಇಲ್ಲ. ಎಲ್ಲದಾಳಕಿ ಹೋಗಿ ನೋಡ್ಕೊಂಡು ಬರ್ಬೇಕು ಒಂದೀಗ. ಇಲ್ಲೂ ಎಲ್ಲೂ ಕಾಣಿಸೋಳು, ಕಸ ಹೊಡಿತಾನಲ್ಲ, ಮತ್ತು ಇಲ್ಲೂ ಕಾಣಿಸೋಳು, ಮತ್ತು ಇನ್ನೆಲ್ಲೂ ಹೋದ್ಲೇನು? ಇಷ್ಟು ದೊಡ್ಡ ಮನೆ ಐತಿ, ಈಕೆ ಹುಡ್ಕಾಡಿದ್ರಾಗ ಸಾಕಾಗ್ಬಿಡ್ತೈತಿ. ಯಾರೋ ಮಾತಾಡಿದಂಗೆ ಆಗತ್ತಿತ್ತಲ್ಲ, ಯಾರೋ ಏನೋ. ಕಸ ಎಲ್ಲ ಹೊಡಿಬೇಕು, ಅಲ್ಲಿದೆಲ್ಲ ಆಯ್ತು. ಇನ್ನು ಲಾಸ್ಟ್ ಇಲ್ಲಿದಷ್ಟು ಹೊಡೆದ್ರೆ ಮುಗಿದು ಬಿಡ್ತೈತಿ. ಅಯ್ಯೋ, ನಾ ಆ ಕಡೆ ಹೋಗ್ಕೊಡ್ದು, ಈ ಕಡೆ ಮನ್ಯಾಗ ಬಂದಾಳಲ್ಲ, ಇಲ್ಲಿ ಸೌಂಡ್ ಕೇಳಾದತಿ. ಇಲ್ಲೇ ಅದಾಳಂಗ ಆಕಿ. ಈ ಚಾನ್ಸನ್ನ ಮಿಸ್ ಮಾಡ್ಕೋಬಾರ್ದೆ ನಾನು. ಇವಾಗ ನಾನು ಮಿಸ್ ಮಾಡ್ಕೊಂಡ್ರೆ ಇನ್ನು ಯಾವತ್ತೂ ಈಕೆ ಈ ರೀತಿ ನನ್ನ ಕೈ ಸಿಗೋದೇ ಇಲ್ಲ. ಮತ್ತು ಆಕೆ ಐಶ್ವರ್ಯ ಬಂದ, ತೇಜಸ್ವಿನಿ ಬಂದ ಅಂತೇಳಿ ಓಡಿ ಹೋಗಕ್ಕೆ ನೋಡ್ತಾಳೆ. ಈಕಿನ ಮಾತ್ರ ಬಿಡಲೇಬಾರ್ದು ಇವತ್ತು. ಅಯ್ಯೋ ಮಾಮ, ನೀನು ಕರಿಬೇಕಲ್ಲ, ಒಂಗಿಲಿ ಅಂಜಿಬಿಟ್ನಪ್ಪ ನಾನಾರ. ಎಷ್ಟು ಅಂಜಿನ ಗೊತ್ತನ? ಹಿಂಗೆ ಒಂಗಿಲಿ ಯಾಕೆ ಬಂದು ಮುಟ್ಟಿದ್ ನೀನು? ಮತ್ತು ಹೆಂಗೆ ನೋಡಬೇಕಾಗಿತ್ತು? ಇಲ್ಲ, ನಾನು ಭಾಳ ದಿನದ ನೋಡತ್ತೇನೆ. ಮದುವೆ ಆಗ ಮಾಡಂತಂದ್ರೆ ನಿಮ್ಮ ಮನ್ಯಾಗ ಮಾಡೋದಿಲ್ಲ ಅಂತ ಅನ್ನತ್ತಾರ ನಮ್ಮ ಅಕ್ಕ ನಮ್ಮ ಮಾಮ. ಅದಕ್ಕೆ ನಾನು ಒಂದು ಯೋಚನೆ ಮಾಡಿಬಿಡೋಣ, ಇದು ಯಾರು ಇಲ್ಲ ಟೈಮು. ಅದಕ್ಕಾಗಿ ಇವತ್ತು ಮಾತ್ರ ನಾನು ನೀನು ಸುಮ್ಮನೆ ಬಿಡಬಾರ್ದು ಅಂತ ಅನ್ಕೊಂಡ್ಬಿಟ್ಟೇನೆ. ಏನಾದರೂ ಮಾಡಲಿ, ಯಾರು ಏನಾದರೂ ಕಿತ್ಕೊಳ್ಳಿ ಅಂತ ಅನ್ಕೊಂಡ್ಬಿಟ್ಟೇನೆ ನಾನು. ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ ಇವತ್ತು ಪ್ರೀತಿ. ನನಗೆ ನೀನು ಬೇಕಷ್ಟ. ಮಾಮ, ನೀನೇ ಕೇಳ್ತಾ ಇರೋದು, ಏನಾಯ್ತು? ಯಾಕೆ ಈ ರೀತಿ ನಾನು ಬಂದು ಹಿಂದಿಂದ ತಬ್ಕೊಂಡ್ಬಿಟ್ಟೆ ಹೇಳು. ಅದ ಯಾಕಂತ ಹೇಳ್ಬೇಕಾ? ಬಾ, ಈಗ ತೋರಿಸ್ತಾನೆ ನಿನಗೆ. ಅಯ್ಯೋ ಮಾಮ, ಯಾಕೆ ಈ ರೀತಿ ಎಲ್ಲ ಮಾತಾಡತಾನ? ನನಗೆ ಭಯ ಆಗತೈತಿ. ಮೊದಲು ಮನೆಯಾಗ ಯಾರೂ ಇಲ್ಲ. ಮಾವ ಏನು ನೋಡಿದ್ರೆ ಅತ್ತೆ ಮನೆ ದವಾಖಾನೆ ಕರ್ಕೊಂಡು ಹೋಗ್ಯಾನ. ಶಿವ ನೋಡಿದ್ರೆ ಆಟ ಆಡಕ್ಕೆ ಹೋಗ್ಯಾನ. ಮನ್ಯಾಗ ನಾನು ಒಬ್ಬಾಕಿ ಅದೇನ. ಇವ್ರು ಬೇರೆ ಹಿಂಗೆಲ್ಲ ಅನ್ನಕತ್ತಾರು. ನನಗೆ ಕಾಲು ನಡ್ಬೇಕತ್ತಾವ, ಭಯ ಆಗತೈತಿ. ಏನು ಮಾಡಲಿ? ಅಮ್ಮನ ಕರಿಬೇಕಂದ್ರೆ ಅಮ್ಮ ಬೇರೆ ಊರ್ಲಿಲ್ಲ. ಇಷ್ಟು ದಿನ ಅಮ್ಮ ಕಾಪಾಡ್ತಿದ್ಲು, ಇವಾಗ ನನಗೆ ಯಾಕೆ ಕಾಪಾಡ್ತಾರೆ? ಇವತ್ತು ನೀನು ನನ್ನೊಳಾಗಬೇಕು. ಇವತ್ತು ಮಾತ್ರ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಇವತ್ತು ಯಾರು ಟೈಮ್ನಾಗ ನಾನು ನಿನ್ನ ನೋಡಿಕೊಂಡು ಇವತ್ತು ಇಲ್ಲಿ ಬಂದಿದ್ದೇನೆ. ನೀನು ಮಾತ್ರ ಸುಮ್ಮನೆ ಬಿಡಲ್ಲ ಪ್ರೀತಿ, ನೀನು ನನ್ನೊಳಾಗಬೇಕು. ಅದಕ್ಕೆ ಇವತ್ತು ನಾನು ಏನು ಮಾಡೋಕ್ಕೂ ರೆಡಿ ಇದ್ದೀನಿ. ಏನು ಮಾತಾಡ್ತಾ ಇದ್ದೀಯ ಮಾಮ ನೀನು? ಸರಿಯಾಗಿ ಮಾತಾಡೋ ಫಸ್ಟು. ನೀನು ಇದೇ ರೀತಿ ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ನೋಡು. ಇಷ್ಟೇ ನಾನು ಹೋಗಲಿ ಅಂತ ಸುಮ್ಮನೆ ಇದ್ದರೆ ನೀನು ಯಾಕೋ ಜಾಸ್ತಿನೇ ಮಾಡ್ತಾ ಇದೆಯಾ ನೋಡು. ನನ್ನ ತಲೆ ಕೆಟ್ಟರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಿನ್ನ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ? ನನ್ನಲ್ಲಿರೋ ಶಕ್ತಿ ನಿನ್ನಲ್ಲಿದೆಯಾ? ನೋಡೇ ಬಿಡೋಣ, ಬಾ. ಅಮ್ಮ, ನಾನು ತಂಟೆಗೆ ಬಂದರೆ ಸುಮ್ಮನೆ ಬಿಡಲ್ಲ. ನನ್ನನ್ನು ಮುಟ್ಟೋದು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತೀಯಾ? ಬೇರೆಯವ್ರ ಹೆಣ್ಮಕ್ಳಂದ್ರೆ ನಿನಗೆ ಅಷ್ಟೊಂದು ಇದನ್ನ? ಅತ್ತೆ ಮಾವಯ್ಯ ಇಲ್ಲ ಅಂತ ಹೇಳಿ ನನ್ನ ಜೊತೆ ಕೆಟ್ಟದಾಗಿ ನೋಡ್ಕೊಳಕ್ಕೆ ನೋಡ್ತಾ ಇದೆಯಾ? ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಇನ್ನೊಂದು ಸರಿ ನಾನು ತಂಟೆಗೆ ಬಾ, ಆವಾಗ ಹೇಳ್ತೀನಿ ನಿನಗೆ. ನನ್ನನ್ನೇ ತಪ್ತೀನಿ. ನಾನು ನಿನ್ನನ್ನು ಹಿಡ್ಕೋಬೇಕು ಅಂತ ಬರೋಷ್ಟರಲ್ಲಿ ನೀನನ್ನು ತಪ್ಪಿದೀಯಾ? ಇಲ್ಲ ಅಂದಿದ್ರೆ ನಿನಗೆ ನನ್ನ ತಪ್ಪಕ್ಕೆ ಶಕ್ತಿನೇ ಇರ್ತಿರ್ಲಿಲ್ಲ. ಮಾಡ್ತೀನಿ ತಡಿ ನಿನಗೆ. ಅಮ್ಮ, ಅಯ್ಯೋ ಮಾಮ, ಕೂದಲ ಬಿಡು ಮಾಮ. ಕೂದಲ ಯಾಕೆ ಚಿಕ್ಕತ್ತಿದಿ? ಕೂದಲ ಬಿಡು ಮಾಮ. ನನ್ನನ್ನೇ ತಳ್ತೀಯಾ? ತಳ್ಳು, ಹೆಂಗೆ ತಳ್ತೀಯಾ? ತಳ್ಳಿ. ಇವಾಗ ನಾನು ನೋಡಿದ್ರಾಯ್ತು ಏನಂತ ನಾನು ಮಾಡಿದ್ರೆ ನನ್ನ ತಳ್ಳಿ ನನಗೆ ಇನ್ನೂ ಕೋಪ ಬರ್ತಿದ್ದಿ. ನೋಡಿ ಇವಾಗ ಏನು ಮಾಡ್ತಾನೆ ಅಂತೇಳಿ. ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಪ್ರೀತಿ. ಸುಮ್ಮನೆ ಅಂತೂ ನಾನು ಬಿಡೋದೇ ಇಲ್ಲ. ಅಯ್ಯೋ ಬೇಡ ಮಾಮ, ಹಾಗೆಲ್ಲ ಮಾಡಬೇಡ. ನಾ ಎಷ್ಟು ಮಾಡಿದ್ರು ನಿಮ್ಮ ಅತ್ತೆ ಮಗಳಾಗ್ತೀನಿ. ನೀ ಈ ರೀತಿ ಮಾಡಿದ್ರೆ ನಾಳೆ ನಿಮ್ಮ ಹೆಸರು ಕೆಟ್ಟು ಅವ್ರ ಹೆಸರನ್ನು ಕೆಡ್ತತಿ. ನಿನ್ನ ಕೈ ಮುಗಿತೀನಿ ಮಾಮ, ಸುಮ್ಮನೆ ಬಿಟ್ಬಿಡು ನನ್ನ. ಇವಾಗ ಹೇಗೆ ಬಂದ್ಬಿದ್ದೆ? ಹಾಂ, ಅವಾಗ ಕರೆದ್ರೆ ಭಾಳ ನಾಟಕ ಮಾಡಕತ್ತಿದ್ದಿ. ಈಗ ನೋಡು ಹೆಂಗೆ ನನ್ನ ಮೇಲೆ ಬಂದು ಬಿದ್ದಿದ್ದಿ ಅಂತ ಹೇಳಿ. ಅವಾಗ ಈಗ ನಾನು ನಿನ್ನ ಎಲ್ಲಿ ಎತ್ತು ಬಿಸಾಕ್ಬೇಕಾ? ಹಾಂ, ಅಯ್ಯೋ ಮಾಮ, ಬಿಟ್ಬಿಡು ಮಾಮ ನನ್ನ. ಇವತ್ತು ನೀನು ಬಿಡೋದಂತೂ ಸಾಧ್ಯನಿಲ್ಲ. ನೀನು ಯಾರು ಕಾಪಾಡೋಕ್ಕೂ ಇಲ್ಲಿ ಬರಲ್ಲ. ನೆನಪಿಟ್ಕೋದನ್ನ. ಬೀಳಿಲಿ ಕೆಳಗಡೆ. ಕಾಪಾಡಿ, ಯಾರಾದರೂ ಇದ್ದೀರಾ? ಪ್ಲೀಸ್ ನನ್ನ ಕಾಪಾಡಿ. ಮಾವಯ್ಯ, ಅತ್ತೆಮ್ಮ ಬನ್ನಿ, ಬೇಗ ಬಂದು ನನ್ನ ಕಾಪಾಡಿ. ಶಿವು, ಎಲ್ಲಿದ್ದೀಯಪ್ಪ ಶಿವು? ಏ ಹಾಳಾದವನಿ, ಏನೋ ಮಾಡ್ತಾ ಇದೆಯಾ? ಎದ್ದೇಳು ಎದ್ದೇಳು. ನಾನು ಇವತ್ತು ಇವಳನ್ನ ಸುಮ್ಮನೆ ಬಿಡಲ್ಲ. ನೀವು ನನಗೆ ಮದುವೆ ಮಾಡಿಕೊಡಲ್ಲ ಅಂದ್ರಲ್ಲ, ಅದಕ್ಕೆ ನಾನು ಈ ರೀತಿ ಮಾಡ್ತಾ ಇರೋದು. ನೀವು ಮದುವೆ ಮಾಡ್ಕೊಡ್ತೀನಿ ಇದ್ದರೆ ನಾನು ಯಾಕೆ ಈ ರೀತಿ ಇರ್ತಿದ್ದೆ? ಅವಳು ನೀವು ಮದುವೆ ಯಾಕೆ ಮಾಡ್ಕೊಡೋದಿಲ್ಲ ಅಂದ್ರಿ? ಅದಕ್ಕೆ ಅವಳನ್ನ ನಾನು ಇವತ್ತು ಸುಮ್ಮನೆ ಬಿಡಲ್ಲ. ಇರಲಿಲ್ಲ ಅಂದ್ರೆ ಮತ್ತೆ ತೊಗೊಂಡು ನಿನ್ನ ಕುತ್ತಿನ ಕಚ್ಚಿ ಬಿಡ್ತೇನೆ ನೋಡು. ಏ ಹಾಳದವನಿ, ಎದ್ದೇಳ ಮೇಲೆ. ಎದ್ದೇಳಿಲ್ಲ ಅಂದ್ರೆ ಇವತ್ತು ನೀನು ಏನು ಮಾಡ್ತಾ ನನಗೆ ಗೊತ್ತಿಲ್ಲ ನೋಡು. ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ಅತ್ತೆಮ್ಮ, ಮಾವಯ್ಯ, ಅತ್ತೆಮ್ಮ ನೀವೇನಾದರೂ ಜಲ್ದಿ ಬರ್ತಿದ್ರೆ ನಾನು ಏನಾಗ್ತಿದ್ನೋ ಏನೋ ಅತ್ತೆಮ್ಮ. ನನಗೆ ಭಯ ಆಗತ್ತೆ ಇಲ್ಲಿ ಇರಾಕ. ಈ ರೀತಿ ಮಾಡ್ಕೊಂಡು ನೀವು ನಾಚಿಕೊಡೋದಿಲ್ಲ ಮಗನಿ. ಮನೆಯಾಗಿನ ಹುಡುಗಿನ ಈ ರೀತಿ ಏನು ಕೆಡ್ದಾಗ ನೋಡ್ಕೊಳ್ತೀವಿ ಅಂದರೆ ಮಂದಿ ಹುಡುಗಿ ಜೊತೆ ನೀನು ಎಷ್ಟು ಕೆಡ್ದಾಗ ನೋಡ್ಕೋಬಾರ್ದು. ಇಲ್ಲಿ ಒಂದು ಕ್ಷಣ ಇರಬಾರ್ದು. ನಡೆದು ಬಿಡು, ಮನೆ ಬಿಟ್ಟು ತೊಲಗ ಮೊದಲು ಇಲ್ಲಿಂದ. ಹೊಡಿದು ಬಡಿದು ಮಾಡಿದ್ರೆ ಸುಮ್ಮನೆ ಇರೋದಿಲ್ಲ. ನಾನು ಹಿಂದಗಡೆ ನೋಡಿ ಏನು ಮಾಡ್ತಾನೆ ಅಂತ ಹೇಳಿ ಗೊತ್ತಿಲ್ಲ ನನಗೆ ಮಾಮ.
ತಿಳ್ಕೋ. ಹೋಗೋ ಬೋಸಡಿಕೆ ಏನು ಮಾಡಾಮತ್ತಿ ನೀನು, ಹೋಗ ಕಡೆ. ಅಯ್ಯೋ ಅಮ್ಮ. ಪ್ರೀತಿ ಇಲ್ಲ ಸುಮ್ಮನೆ ಅವನ್ನ ಇಲ್ಲಿ ಇಟ್ಕೊಳ್ಳೋದೇ ಇಲ್ಲ, ಮನೆ ಬಿಟ್ಟ ಹೊರಗೆ ಹಾಕ್ಬಿಡ್ತು ಹೋಗಲ್ಲ ಹಾಳಾಗಿ. ಇಂಥವು ಇದ್ರೆ ಮುಗಿಸ್ ಹೋದ್ ಮನ್ಯಾಗ ಹೆಣ್ಣು ಮಕ್ಳು ಹೆಂಗಿರೋದು. ನಾನು ಚಲೋ ಅದಾನು ಹಂಗೆ ಮಾತಿಗೆ ಎಷ್ಟ ಅಂತಾನಂತ ನಾನು ಅನ್ಕೊಂಡ್ರೆ ಇವ್ನು ಇಂಥ ಕೆಲಸ ಮಾಡ್ತಾನೆ ನನಗೆ ಗೊತ್ತಿರಾಗಿಲ್ಲ ಮಗಳ. ನೀನು ಸುಮ್ಮನಿರು, ನಾನು ಅವ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಎಲ್ಲೇ ಮದುವೆ ಅವಲಿ ನೀ? ಹಾಂ, ಮನೆಯಾಗಿನ ಹುಡುಗಿ ಇಷ್ಟು ಜೊತೆ ಕೆಟ್ಟದಾಗ ನಡ್ಕೊಳತ್ತಿದ್ದೀನಿ ನೀನು. ಹಾಂ, ಆಕೆ ನಿಮ್ಮ ಅಕ್ಕನ ಮಗಳಾಗಬೇಕು, ಅರ್ಥ ಮಾಡ್ಕೋದನ್ನ. ಎಷ್ಟ ಮಾಡಿದ್ರು ಅವ್ರನ್ನ ನಾವು ಸಣ್ಣವ್ರಿದ್ದಾಗಿಂದ ತಂದ ಸಾಕಿ ಬೆಳೆಸಿದವು. ನೀನು ನೋಡಿದಿ, ಈಗ ನೀನು ಹಿಂಗೆ ಮಾಡೋದು ತಪ್ಪಾಕಿತ್ತು. ನೀನು ಯಾಕೆ ಈ ರೀತಿ ಮಾಡಿದ್ದಿ? ನನ್ನ ಭಾಳ ಬಲವಂತ ಮಾಡಿದ್ರೆ ನಾನು ಮಾಡಿಕೊಡ್ತಿದ್ನಲ್ಲ. ಹಾಂ, ನಿಮ್ಮ ಅಕ್ಕನ ಮುಂದೆ ನಾನು ಮಾತಾಡಿದ್ನಿ, ನೋಡೋನು ಯೋಚನೆ ಮಾಡೋನು, ಮನ್ಯಾಗ ಹಾಕೋನು ಆಕಿನ ಮದುವೆ ಮಾಡಿರೋ ಇಲ್ಲೇ ಇರ್ತಾನೋ ಅದಕ್ಕೆ ಹಿಂಗೂ ಯೋಚನೆ ಮಾಡಿದ್ದು ನಾವು. ಆದ್ರೆ ನೀನು ಇಷ್ಟು ಕೆಟ್ಟ ಹೊಲಸು ಬುದ್ಧಿ ಇತ್ತಂದ್ರೆ ನಮ್ಗೆ ಗೊತ್ತಿರಲಿಲ್ಲ. ಇನ್ನು ಮೇಲೆ ನಿನಗೆ ಕೊಟ್ಟು ಮದುವೆ ಮಾಡ್ತವನ, ಇನ್ನು ಮೇಲೆ ನಿನ್ನ ಮನ್ಯಾಗ ಒಂದು ನಿಮಿಷ ಇದ್ದರೆ ನಿನ್ನ ಎಲ್ಲಿ ಇಡಬೇಕು ಅಲ್ಲೇ ಇರ್ತಾನೆ. ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತಾನೆ. ಅವ್ರು ಪೊಲೀಸ್ ಚಿಕ್ಕಪ್ಪಕ್ಕೆ ಫೋನ್ ಮಾಡಿದ್ರೆ ನೀನು ಎಳ್ಕೊಂಡು ದರ ನಾಯಿ ಹೇಳ್ದಂಗೆ ಎಳ್ಕೊಂಡು ಹೋಗೋದು ಹಾಕ್ತಾನೆ ಜೈಲ್ನಾಗ. ಅಯ್ಯೋ, ಇವ್ರು ಹಂಗೆ ಮಾಡೋದ ಏನು ಖಾಲಿ ಬಿದ್ದ ಸುಮ್ಮ ತಪ್ಪತ್ತಂತ ಕೇಳಿ ಇಲ್ಲಿಂದ ಬಿಟ್ಟವನು. ಈಗಿಲ್ದಾರ ಈಶ್ವರಿ ಇದಾರಲ್ಲ, ಅವ್ರನ್ನ ನೋಡ್ಕೊಂಡ್ರಾತ. ಏನೀಗ ಒಬ್ಬಾಕಿ ಇಲ್ದಲ್ಲಿ ಸುಂದರಿ ಈಗೇನು ಬಿಟ್ಟು ಹೋದ್ರಾತ ಕಡೆ. ಮತ್ತೇನು ಮಾಡೋಕ್ಕಾಗತ್ತೇನೆ? ಐಶ್ವರ್ಯ ನನ್ನ ಮದುವೆ ಕನ್ನತಾಳು, ಆಕಿನ ಆರಾಮ ಮಾಡ್ಕೊಂಡು ಕಿಚ್ಚಿರ ಚಂದಾಗ ಇದ್ರಾತ. ಈಗ ಇವ್ರನ್ನ ಬಿಟ್ಟು ಹೋಗ್ಬಿಟ್ರಾತ ಕಡೆ. ಇಲ್ಲ ಅಂದ್ರೆ ಇವ್ರು ಒಳಗೆ ಹಾಕಿಸ್ಬಿಟ್ರೆ ಮತ್ತೆ ಜೈಲ್ನಾಗ ಕೊಳ್ಕೊಂಡು ಹೋಗ್ಬೇಕಾಗತ್ತೆ. ಆಕೆ ಇಲ್ಲ ಈಕೆ ಇಲ್ಲ ಅಂತೇಳಿ. ಅಯ್ಯೋ ಮಾವ, ನನ್ನ ತಪ್ಪಾತ್ರಿ, ನನ್ನ ಕ್ಷಮಿಸ್ಬಿಡು ಮಾವಯ್ಯ, ನನ್ನ ತಪ್ಪಾತು, ನನ್ನ ಕ್ಷಮಿಸ್ಬಿಡು. ಅತ್ತಮ್ಮ ಅವನ್ನ ಮಾತ್ರ ಸುಮ್ಮನೆ ಬಿಡ್ಬೇಡ್ರಿ, ಇಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ಮನ್ಯಾಗ ಎಲ್ಲ ಕೆಲಸ ಮಾಡಿರೋದ್ರಿಂದ ಎಲ್ಲ ಕೆಲಸ ಮಾಡ್ಕೊಳತ್ತೀನಿ. ಆ ಕಡೆ ನೀವು ದವಾಖಾನಿಗೆ ಹೋಗ್ಯಾರಿ, ಈ ಕಡೆ ಶಿವ ಆಟಾಡಕ್ಕೆ ಹೋಗ್ಯಾನು. ಯಾರೆಲ್ಲ ತೊಡ್ಕೊಂಡು ನನ್ನ ಜೊತೆ ಭಾಳ ಕೆಡ್ತಾನೆ ನಡ್ಕೊಳಕ್ಕೆ ನೋಡಿದಾರು. ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಅತ್ತಮ್ಮ. ಯಾವ ಪ್ರೀತಿ, ನೀನೇನು ಯೋಚನೆ ಮಾಡಬೇಡ, ನೀನು ಹೋಗ್ಯವು ಅಲ್ಲಿ ಒಳಗೆ ಹೋಗು, ಅಲ್ಲಿ ಹೋಗಿ ಕುಂದ್ರೋಗು. ಅವ್ನು ಹೆಂಗೆ ಚಂದಾಗ ಬುದ್ಧಿ ಕಲಿಸ್ಬೇಕಂತ ನಮ್ಗೆ ಗೊತ್ತೈತಿ. ನೀನು ಹೋಗ್ಯವು. ಕ್ಷಮಿಸೋ ಮಾತೇ ಇಲ್ಲ ನಿನ್ನ ಜೈಲಿಗೆ ಹಾಕ್ಸ್ತಾರ. ನಾಳೆ ಹಿಂಗೆ ಮಾಡ್ಕೊತ ಹೋಗಮತ್ತಿ ನೀನು. ಅಯ್ಯೋ ಇಲ್ಲ ಮಾವಯ್ಯ, ನನ್ನ ತಪ್ಪಾಯ್ತು. ಇನ್ನೊಂದ್ಸರಿ ನಾನು ನಿಮ್ಮ ತಂಟೆಗೆ ಬರೋದಿಲ್ಲ. ನಾನು ಈ ಮನೆ ಬಿಟ್ಟಲ್ಲ, ಈ ಊರ ಬಿಟ್ಟು ಹೋಗ್ತಾನೆ. ನನ್ನ ಕ್ಷಮಿಸ್ಬಿಡ್ರಿ, ನಾನು ಮಾಡಿದ್ದ ತಪ್ಪೈತಿ. ನನಗೆ ಕ್ಷಮಿಸ್ಬಿಡ್ರಿ ಮಾವ, ನನಗೆ ಕ್ಷಮಿಸ್ಬಿಡ್ರಿ. ಹಾಳಾಗಿ ಹೋಗು ನಾಯಿ ನನ್ನ ಮಗನ, ಹೋಗ್ಬಿಡು. ಇನ್ನೊಂದು ಇಲ್ಲಿ ಏನಾರ ಬಂದ್ರೆ ನಾ ಮಾತಾಡಿ ಸುಮ್ಮನೆ ಬಿಡೋದಿಲ್ಲ. ಹರಕ್ಕೆ ಚಪ್ಪಲ್ ಹರಿಯೋ ಹಂಗೆ ಹೊಡಿತಾನೆ ನಿನ್ನ ಏನ. ಯವ್ವ ಪ್ರೀತಿ, ಹೋದೇವ, ಹೇಳ್ಬೇಡ ಸುಮ್ಮನಿರಿವ. ಮಾವಯ್ಯ ನನಗೆ ಭಾಳ ಭಯ ಆಗಿತ್ತು ಮಾವಯ್ಯ. ನೀವೇನಾರ ಜಲ್ದಿ ಬರ್ತಿದ್ರ ನಂಗೆ ನೆನೆಸ್ಕೊಳಕ್ಕೂ ಆಗತ್ತಿಲ್ಲ ಮಾವಯ್ಯ, ತುಂಬ ಭಯ ಆಗತ್ತೈತಿ. ಅವ್ನು ಇವತ್ತು ನಾನು ಸುಮ್ಮನೆ ಬಿಡಲ್ರಿ. ಅವ್ನಿಗೆ ಏನು ಮಾಡ್ಬೇಕು ಹಂಗೆ ಮಾಡಿ ಕೆಲಸ ಮನೆ ಬಿಟ್ಟು ಕಳಿಸ್ತಾನ. ಅವನು ಎಂಥ ಬಡ್ಕೋ ಸಾಬಂದಾನಂತ ನನಗೆ ಗೊತ್ತೇ ಇರಲಿಲ್ಲ. ಅವನು ಇಲ್ಲ ಅಂದಿದ್ರೆ ನಮ್ಮನೆ ನಾ ತಂದಿಟ್ಕೊತಿದ್ದೇನೆ ಅವನು. ಅವನು ಇಲ್ಲಿ ಇಟ್ಕೊಂಡು ಮಾಡಿದ್ದ ನಾನು ದೊಡ್ಡ ತಪ್ಪಾಗೈತಿ. ಇಷ್ಟು ದಿನ ಇಟ್ಕೊಂಡದ ಊಟ ಹಾಕಿದಕ್ಕೆ ನಮಗೆ ಚಲೋ ಪಾಠ ಕಲಿಸಿ ಹೊಂಟ. ಅಳ್ಬೇಡ ಸುಮ್ಮನಿರು ಮಗಳ, ಅಳ್ಬೇಡ ಸುಮ್ಮನಿರು. ಅವ್ನು ಚಂದಾಗ ಪಾಠ ಕಲಿಸಿದಾನೆ. ಇನ್ನೊಂದು ಸರಿ ಅವ್ನಿಗೆ ಮನೆ ತಂಟೆಗೆ ಬರೋದಿಲ್ಲ. ಸುಮ್ಮನಿರು, ನಿನ್ನ ಸಾಹಸಕ್ಕೂ ಅಂತೂ ಮೊದಲು ಬರೋದಿಲ್ಲ ಅವನು. ಆದ್ರೂ ಮಾವಯ್ಯ ನಂಗೆ ಭಾಳ ಭಯ ಆಗತೈತಿ. ಯಾವ ಪ್ರೀತಿ ಇರ್ಲಿ ಸುಮ್ಮನೆ ಆಗ್ಯವ. ಬಾ ಹೋಗೋಣ ಬಾ. ನಾವು ಈಗ ದವಾಖಾನಿಗೆ ಹೋಗಿ ಬಂದವ, ನನಗೂ ನಿಂದ್ರಕ್ಕಾಗಲ್ದ. ಬಾಯವ್ ಹೋದಂತ ಅನಿಸತಿ. ಬಾ ಆ ಕೆಲಸ ಆಮೇಲೆ ಮಾಡೋಂತೆ. ಬಾ ನಡಿಯವ, ಅಲ್ಲಿ ನಡಿ, ಒಳಗೆ ಕುಂದ್ರ ನಡಿ. ಪಾಪ ನಿಮ್ಮ ಮತ್ತೀಗ ಮಗು ಭಾಳ ಸುಸ್ತಾಗೈತಿ, ನಿಂದ್ರೋ ಶಕ್ತಿನೇ ಇಲ್ಲಕಿ. ಪಾಪ ಸಿಟ್ನ್ಯಾಗ ಇಷ್ಟು ನಿಂತಾಳ. ನಡೀರಿ ಹೋಗ್ರು. ಡಾಕ್ಟ್ರ್ ಏನಂದ್ರು ಅತ್ತೆಮ್ಮ? ಏನಿಲ್ಲವ, ಅದು ನಡ ಸ್ವಲ್ಪ ಭಾಳ ವೀಕ್ ಆಗ್ಯಾನಲ್ಲ, ಅದಕ್ಕಾಗಿ ಹಂಗಾಗೈತೆ ಅಂತ. ವಯಸ್ಸಾದ್ಮೇಲೆ ಹಂಗರಿ ಅಂತಂದ್ರು. ಮತ್ತು ಇನ್ನೇನು ಮಾಡೋಕ್ಕಾಕತಿ, ಹಂಗೆ ಹೋಗೋದನಲ್ಲ, ಅದಕ್ಕೆ ಇರ್ಲಿ ಬಿಡತ್ತಂತೇಳಿ ಬಂದ್ಬಿಟ್ಟು ಮತ್ತು ನಾನು ನಿಮ್ಮ ಏನು ಮಾಡೋದು ಅಂಥೇಳಿ ಇಂಜೆಕ್ಷನ್ ಮಾಡ್ತಾನಂದ್ರು. ನಾನು ಇಂಜೆಕ್ಷನ್ ಬ್ಯಾಡ್ರಿ ಗುಳಿಗೆ ಕೊಡ್ರಿ ಅಂತೇಳಿ ಗುಳಿಗೆ ಇಸ್ಕೊಂಡ್ಬನ್ನೆವು. ಅಯ್ಯೋ ಅತ್ತೆಮ್ಮ, ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡಿದ್ರೆ ಜಲ್ದಿ ಕಡಿಮೆ ಆಗ್ತಿತ್ತೇನೋ. ನೀವೇನು ತಿಂತೀರಿ ಹೇಳ್ರಿ, ಅದನ್ನ ಮಾಡಿ ಕೊಡ್ತೀನಂತ. ಇಲ್ಲ ನಮಗೇನಿಗೆ ಬೇಡ, ಸ್ವಲ್ಪ ನಾನು ಮಲ್ಕೋತೇನೆ. ಭಾಳ ಸುಸ್ತಾಗತ್ತೈತಿ, ಮಕ್ಕೊಂಡೈತಿ ಅಂದ್ರೆ ಸ್ವಲ್ಪ ಆರಾಮಕ್ಕನಂತ. ಸರಿ ಅತ್ತೆಮ್ಮ. ನನಗೆ ಯಾಕೋ ಇನ್ನು ನಾನು ಭಾಳ ದಿನ ಬದುಕ್ತೇನಂತ ಅನ್ಸವತ್ತ. ಇರುವಷ್ಟು ದಿನ ಈ ಹುಡುಗಿಗೆ ಪ್ರೀತಿಯನ್ನು ಕೊಟ್ಟ ನಾನು ಸಾಯ್ಬೇಕು. ಬರೀ ಇಷ್ಟು ದಿನ ಆಕೆ ಕೆಟ್ಟತನ ಮಾಡಿದ್ದೇನೆ. ಈಗಾದರೂ ಆಕೆಗೆ ಚಲೋ ತಗ ಇಟ್ಕೋಬೇಕು ನಾನು. ನಾನು ಇಟ್ಕೊಳ್ಳೋದಿಲ್ಲ, ಆಕೆ ನಾನು ಚಲೋ ತಗ ನೋಡ್ಕೋತಾಳು. ಚಲೋ ತಗ ಒಂದು ಎರಡು ಮಾತು ಮಾತಾಡಿರ ಆ ಹುಡುಗಿ ಸರಿ ಖುಷಿ ಪಡ್ತತಿ. ನಾಳೆ ಸತ್ತ ಮೇಲೆ ನಾನು ಎಣಿಸಾರ ನೆನೆಸ್ತತಿ. ಯೋ ಪ್ರೀತಿ, ನೀ ಅವನ ಬಗ್ಗೆ ಏನು ಯೋಚನೆ ಮಾಡಬೇಡ. ಇನ್ನು ಅವನ ಮನೆ ಕಡೆ ಕಾಲು ಕೂಡ ಹಾಕಂಗಿಲ್ಲ. ಏನೇವ ಏನು ಭಯ ಪಡಬೇಡ. ಇದನ್ನೆಲ್ಲ ಶಿವಗ ಹೇಳಕ್ಕೆ ಹೋಗ್ಬೇಡ, ಸರಿನಾ? ಬಾ. ಹ್ಞೂ ಮಾವಯ್ಯ, ಆಯಿತು. ನೀವು ಇಷ್ಟು ಧೈರ್ಯ ಹೇಳಿದ್ರಲ್ಲ, ನಂಗೆ ಅಷ್ಟೇ ಸಾಕು ಮಾವಯ್ಯ. ನಾನು ಶಿವನ ಮುಂದೆ ಏನೂ ಹೇಳಂಗಿಲ್ಲ. ಪ್ರೀತಿ ಎಲ್ಲಿದೆಯಾ? ಶಶಿ ಬಂದ ಅನ್ಸುತ್ತೆ. ಅವ್ನು ನಾನು ಈ ರೀತಿ ಇದ್ರೆ ಅವ್ಗೆ ಗೊತ್ತಾಗ್ಬಿಡ್ತೈತಿ. ಮತ್ತು ನಾನು ಮುಂದೆ ಹೇಳಬೇಕಾಗ್ತತಿ. ಏನು ಮಾಡಲಿ, ಮಾವಯ್ಯ ಯಾರ್ದು ಮುಂದೆ ಹೇಳಬಾರ್ದು ಅಂತ ಹೇಳಿದಾರು. ಯಾರ್ದು ಮುಂದೆ ಹೇಳಲ್ಲ. ಆದರೆ ಇವ್ನ ಮುಂದೆ ಹೇಳಿದೆ ಹೇಗಿರಲಿ? ಅವ್ನ ಮುಂದೆ ಹೇಳಿದೆ ನನಗೆ ಏನು ಇರೋಕ್ಕಾಗಲ್ಲ. ಅವನಾದರೆ ಪ್ರತಿಯೊಂದನ್ನು ಹೇಳ್ತಾನೆ. ನಾನು ಹೇಗೆ ಹೇಳಿದೆ ಇರಲಿ? ಟೈಮ್ ಬಂದಾಗ ಹೇಳಿದ್ರಾತು. ಆದರೆ ಇವಾಗ ಸುಮ್ಮನೆ ಇರ್ತೀನಿ. ಹಾಂ ಶಶಿ, ಇಲ್ಲೇ ಇದ್ದೀನಿ, ಬಾ. ಯಾಕೊಂಥರ ಇದೆಯಾ? ಏನಾಯ್ತು?
ಅಯ್ಯೋ ಏನಿಲ್ಲ, ಕಸ ಹೊಡಿತಾ ಇದ್ದೆ, ಕಸ ಎಲ್ಲ ತೆಗೆದು ಹಿಂಗೆ ಬರೋ ಅಷ್ಟರಲ್ಲಿ ನೀನು ಬಂದೆ. ಅದಕ್ಕೆ ಮಗ ಒಂಥರ ನಿನಗೆ ಡಲ್ ಆಗಿರೋ ಥರ ಕಾಣಿಸ್ತು ಅಂತ ಅನಿಸುತ್ತೆ ಅಲ್ವಾ? ಹ್ಞೂ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಡೈಲಿ ಬರ್ತಾ ಇದೆ ಇವಾಗ ಅಲ್ವಾ? 20 ಡೇಸ್ ಆಗಿತ್ತು ವಿಡಿಯೋನ ಅಪ್ಲೋಡ್ ಮಾಡೋಕ್ಕಿಲ್ಲ. ಸೊ ಇವಾಗ ವಿಡಿಯೋ ಬರ್ತಾ ಇದೆ. ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. 400 ವ್ಯೂಸ್ ಅದು ಬಂದರೆ ನನಗೆ ಬೇಜಾರಾಗುತ್ತೆ. ಸೊ ಏನಿಲ್ಲ ಅಂದರೂ 1000 ವ್ಯೂಸ್ ಬರಬೇಕು. ನಿನ್ನೆನೂ ಕೂಡ ನಾನು ಆಫ್ಟರ್ನೂನ್ ಹಾಕ್ತೀನಿ ಅಂತಲೇ ಹೇಳಿದ್ದೆ, ಬಟ್ ಆಗಲಿಲ್ಲ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಇನ್ಮೇಲೆ ಡೈಲಿ ಟೂ ವಿಡಿಯೋಸ್ ಬರುತ್ತೆ, ಮಾರ್ನಿಂಗು ಈವ್ನಿಂಗು. ಸೊ ಆದರೆ ನಾನು ಆಫ್ಟರ್ನೂನ್ ಒಂದು ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ಮಲ್ತಾ ಇದು. ಸೊ ಪ್ಲೀಸ್ ಎಲ್ಲರೂ ಅದೇ ಸಪೋರ್ಟ್ ಮಾಡಬೇಕು. ನಿಮ್ಮ ಸಪೋರ್ಟು ನನ್ನ ಮೇಲಿದ್ದರೆ ನಾನು ಪಕ್ಕ ಎಷ್ಟೇ ಕಷ್ಟ ಆದರೂ ಕೂಡ ನಿಮಗೆ ವಿಡಿಯೋ ಮಾಡಿ ನಾನು ಹಾಕ್ತೀನಿ. ಸೊ ನನ್ನ ಪ್ರಾಬ್ಲಮ್ನ ನಾನು ನಿಮ್ಮ ಮುಂದೆ ಒಂದು ಇದರಲ್ಲಿ ಹೇಳ್ಕೊಂಡಿದ್ದೀನಿ ಅಂತ ಅನ್ಸುತ್ತೆ. ಸೊ ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತಂದರೆ ನೀವು ನೋಡಬೇಕು, ನನಗೆ ವ್ಯೂಸ್ ಜಾಸ್ತಿ ಬರಬೇಕು. ನಿಮ್ಮಿಂದ ಆದರೂ ನಾನು ತಕ್ಕ ಮಟ್ಟಿಗೆ ಬರಬೇಕು ಅಂದರೆ ಯೂಟ್ಯೂಬರಲ್ಲಿ ನಾನು ವೀಡಿಯೋಸ್ನ ಮಾಡೋದ್ರಲ್ಲಿ ನಾನು ಕಷ್ಟಪಟ್ಟೇ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬಾ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ನಿಮಗೆ ನಾನು ಹೇಳ್ತಾ ಇರೋದು ಅಷ್ಟೇ. ಇಲ್ಲಾಂದರೆ ನಾನು ಇಷ್ಟೊಂದು ನಿಮ್ಮ ಮುಂದೆ ಕೇಳ್ಕೊತಾ ಇರಲಿಲ್ಲ ಅಂತ ಅನಿಸುತ್ತೆ. ನೋಡಿ, ಇವಾಗ ನನಗೆ ಎಲ್ಲ ಥರದ ಸಮಸ್ಯೆ ಇದೆ. ಸೊ ಹಾಗಾಗಿ ನಾನು ನಿಮ್ಮನ್ನು ಕೇಳ್ಕೊತಾ ಇರೋದು, ನೀವು ನನಗೆ ಸಪೋರ್ಟ್ ಮಾಡಿ. ಯಾಕಂದರೆ ನಾವು ಎಷ್ಟು ಕಷ್ಟಪಡ್ತಿರ್ತೀವಲ್ಲ, ನಿಮ್ಮ ಸಪೋರ್ಟು ನನಗೆ ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಒಂದೇ ಥರ ಇರಲ್ಲ, ಎಲ್ಲರೂ ಮನಸ್ಸು ಒಂದೇ ಥರ ಇರಲ್ಲ. ಹಾಗೆ ಎಲ್ಲರೂ ನೋಡಿ ಯಾವತ್ತೂ ಅಳಿಬಾರ್ದು. ಸೊ ಅಂದರೆ ಇನ್ನೊಬ್ಬರು ನೋಡಿ ನಾವು ಇದನ್ನು ಮಾಡಬಾರ್ದು. ಆದರೂ ಕೂಡ ನನಗೆ ಕಷ್ಟಪಡೋದಕ್ಕೆ ಇನ್ನೂ ಯಾವುದೇ ರೀತಿಯಾದ ಪ್ರತಿಫಲ ಸಿಕ್ಕಿಲ್ಲ ಅಂತ ಹೇಳಿ ಅನ್ಕೋತಾ ಇದ್ದೀನಿ. 2 ವರ್ಷ ಆಯಿತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ, ಬಟ್ ಇನ್ನೂ ಅದು ಯಾವುದೇ ರೀತಿಯಾಗಿ ನನಗೆ ಅಮೌಂಟ್ ಬಂದಿಲ್ಲ. ಸೊ ಹಾಗಾಗಿ ಕೇಳ್ಕೊತಾ ಇರೋದು, ಇವಾಗ ಬರುತ್ತೆ ಅಂತ ಅಂದ್ಕೊಂಡ್ರು ಕೂಡ ಇನ್ನೂ ನನಗೆ ಇದು ಯಾಕೋ ವ್ಯೂಸ್ ತುಂಬಾ ಕಡಿಮೆ ಬರ್ತಾಯಿದೆ. ಫಸ್ಟು ಬರ್ತಾಯಿತ್ತು 2000 3000 ವ್ಯೂಸ್ ಬರೋಕತ್ತಿತ್ತು. ಮತ್ತೆ ನಡೆಗೆ ಏನಾಯಿತು ಗೊತ್ತಿಲ್ಲ, ಮತ್ತೆ ಕಡಿಮೆ ಆಯಿತು. ಇವಾಗಾದರೂ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಕಷ್ಟ ಇದೆ. ಸೊ ಅದಕ್ಕಾಗಿ ಕೇಳ್ತಾ ಇರೋದು ಅಷ್ಟೇ. ವ್ಯೂಸ್ ಜಾಸ್ತಿ ಬರಲಿ, ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇದ್ದರೆ ನಾನು ಯಾವಾಗಾದರೂ ಮೇಲೆ ಬೆಳಿತೀನಿ ಅನ್ನೋ ಒಂದು ಆಸೆ ನನಗಿದೆ. ಥ್ಯಾಂಕ್ ಯು. ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡು ವಿಡಿಯೋನ ನೋಡಿ.